ನುಸಿ ರೋಗ ಹೆಚ್ಚಿಗೆ ಬಾಧೆ ಇರೋದರಿಂದ ತೊರಂಗದೊಡ್ಡಿ ಗ್ರಾಮದ ಎಲ್ಲ ರೈತರು ಕಂಗಾಲಾಗಿದ್ದರು. ಈ ವಿಚಾರವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಟಮಕ ವತಿಯಿಂದ ವಿಜ್ಞಾನಿಗಳಾದಂಥ ಶಶಿಧರ್ ಸಾರ್ ಮತ್ತು ಅವರ ತಂಡದವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಮತ್ತು ಅದನ್ನು ಯಾವ ರೀತಿ ಹತೋಟಿಗೆ ತಗೊಳ್ಬೇಕು ಅನ್ನೋ ವಿಚಾರವಾಗಿ ನಮ್ಮಲ್ಲಿ ಸುಮಾರು ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ನುಸಿ ಪೀಡಿತ ಮಲ್ಬರಿ ತೋಟಗಳಿಗೆ ನಾವು ಜೈವಿಕವಾಗಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋ ವಿಚಾರವಾಗಿ ಫೆಸಿಡೋಮೊನಾಸ್ ಅಂತ ಅನ್ನೋ ಒಂದು ಜೈವಿಕ ನಿಯಂತ್ರಣ ಒಂದು ಲಿಕ್ವಿಡ್ ಫಾರ್ಮುಲೇಷನ್ನ ನಮಗೆ ತಂದು ಕೊಟ್ಟಿದ್ದಾರೆ. ಇದನ್ನು ಲೀಟ್ರಿಗೆ 10 ml ನಾವು ಇವತ್ತು ಮನೆ ನಮಗೆಲ್ಲ ತೋರಿಸ್ಕೊಟ್ಟು ಹೋಗಿದ್ದಾರೆ. ಆದರೂ ಇವತ್ತು ಇನ್ನೊಬ್ಬ ನಮ್ಮ ಭಾಗದ ರೈತರಾದಂಥ ಉಪೇಂದ್ರ ಕುಮಾರ್ ಅವರು ಅವರ ರೇಷ್ಮೆ ತೋಟಕ್ಕೆ ಇವತ್ತು ಸಿಂಪರಣೆ ಕೆಲಸ ಮಾಡ್ತಾಯಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಯಾವ ರೀತಿ ನಾವು ಅದನ್ನು ತಯಾರು ಮಾಡ್ಕೊಳ್ಬೇಕು ಅನ್ನೋ ವಿಚಾರನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು 50 ಲೀಟ್ರ್ ನೀರು ತೊಗೊಂಡಿದ್ದೀವಿ. 50 ಲೀಟ್ರ್ ನೀರಿಗೆ ನಾವು ಅರ್ಧ ಲೀಟ್ರನ್ನ ಸೇರಿಸ್ತಾಯಿದ್ದೀವಿ. ಲೀಟ್ರಿಗೆ 10 ml ಥರ ನಮ್ಮ ವಿಜ್ಞಾನಿಗಳು ಹೇಳಿರೋ ಥರ ಲೀಟ್ರಿಗೆ 10 ml ಥರ ಹಾಕ್ತಾಯಿದ್ದೀವಿ. ಚೆನ್ನಾಗಿ ನೀರಲ್ಲಿ ಮಿಶ್ರಣ ಮಾಡಿ ಅವರು ಕಟಾವಾದ 10 ದಿನದಲ್ಲಿ ಒಂದು ಸ್ಪ್ರೇ ಮತ್ತು ಅದಾದಮೇಲೆ ಒಂದು 20-25 ದಿವಸದ ಮೇಲೆ ಒಂದು ಸ್ಪ್ರೇ ಮಾಡೋಕ್ಕೆ ನಮಗೆ ಸೂಚನೆ ನೀಡಿದರು. ಇವತ್ತು ನಮ್ಮಲ್ಲಿ ಅವರು ಒಂದು 3-4 ದಿನ ಒಂದು 2-3 ದಿವಸ ಹಿಂದೆಯೇ ನಮಗಿದನ್ನು ಈ ಒಂದು ಹೊಸ ತಂತ್ರಜ್ಞಾನ ನಮ್ಮಲ್ಲಿ ಪರಿಚಯ ಮಾಡಿದ್ದು. ಹಂಗಾಗಿ ಇವತ್ತು ನಾವು ಮಾಡಬಹುದಾದಂಥ ಎಲ್ಲ ತೋಟಗಳಿಗೂ ನಾವು ಇವತ್ತು ಸಾಮೂಹಿಕವಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಮಿಶ್ರಣ ರೆಡಿಯಾಗಿದೆ. ಈಗ ನಾವು ಪಂಪ್ಗೆ ಅದನ್ನು ನೀರು ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀವಿ. ಅಣ್ಣವರೇ, ತಮ್ಮ ಹೆಸರು? ನಮ್ಮ ಹೆಸರು ಬಿ ಮುನಿಯಪ್ಪ. ಇದು ಸರ್ವೆ ನಂಬರು ಯಾವುದು? ಬಿ ಮುನಿಯಪ್ಪ ಅವ್ರ ಹೆಸರಲ್ಲಿ. ಅದೇ ನಮ್ಮ ಹೆಸರು ಉಪೇಂದ್ರ ಕುಮಾರ್ ಅಂತ. ನಮ್ಮ ತಂದೆಯವರ ಹೆಸರಲ್ಲಿ ಬಿ ಮುನಿಯಪ್ಪ ಅನ್ನೋರ ಹೆಸರಲ್ಲಿದೆ. 38ನೇ ಸರ್ವೆ ನಂಬರು. ಗ್ರಾಮ ತೊರಂಗದೊಡ್ಡಿ ಗ್ರಾಮ. ಉಲ್ಬೆಲೆ ಪೋಸ್ಟು, ಬಂಗಾರಪೇಟೆ ತಾಲೂಕು. ಸರಿ. ಈಗ ಅದನ್ನು ನಾವು ಪಂಪ್ಗೆ ಹಾಕ್ಕೋತಾ ಇದ್ದೀವಿ. ನಾವು ಲೀಟ್ರಿಗೆ 10 ml ರೀತಿ ನಾವು ಮಿಶ್ರಣ ತಯಾರು ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಪಂಪ್ಗೆ ಹಾಕ್ಕೋತಾ ಇದ್ದೀವಿ. ಇದ್ರ ಜೊತೆ ಯಾವುದೇ ಕ್ರಿಮಿನಾಶಕ ಆಗ್ಬೋದು, ಶಿಲೀಂಧ್ರನಾಶಕ ಆಗ್ಬೋದು, ನಾವು ಯಾವುದೂ ಸೇರಿಸಿಲ್ಲ. ಇದನ್ನೇ ಪ್ರತ್ಯೇಕವಾಗಿ ಸಿಂಪರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮಲ್ಲಿ ಒಂದೇ ಕಡೆ ಜಾಸ್ತಿ ರೇಷ್ಮೆ ಹಿಪ್ಪನೇರಳೆ ತೋಟಗಳಿರೋದರಿಂದ ಇದರ ಸಮಸ್ಯೆ ಜಾಸ್ತಿ ಇತ್ತು. ಅದನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಟಮಕ ಅವರಿಗೆ ಶಶಿಧರ್ ಸರ್, ವಿಜ್ಞಾನಿಗಳಾದ ಶಶಿಧರ್ ಸರ್ ಅವರಿಗೆ ನಾವು ಬೇಡಿಕೆ ಇಟ್ಟಿದ್ವಿ. ಸರ್, ಈ ರೀತಿ ನಮ್ಮಲ್ಲಿ ಸಮಸ್ಯೆ ಇದೆ, ಇದ್ರಿಗೆ ಸೂಕ್ತ ಒಂದು ಪರಿಹಾರ ನಮಗೆ ದೊರಕಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಅವರಲ್ಲಿ ಮನವಿ ಮಾಡಿದ್ರಿ. ನಮ್ಮ ಮನವಿಗೆ ಅವರು ಬೆಲೆ ಕೊಟ್ಟು ಸುಮಾರು ಪ್ರಾತ್ಯಕ್ಷಿತೆ ಕಾರ್ಯಕ್ರಮಗಳು ಮತ್ತು ಇದ್ರ ಬಗ್ಗೆ ಅರಿವು ಕಾರ್ಯಕ್ರಮಗಳು ನಮ್ಮಲ್ಲಿ ಅವರು ಕೊಟ್ಟಿದ್ದಾರೆ. ಅದು ಮುಂದುವರಿದ ಭಾಗವಾಗಿ ಇವತ್ತು ನಾವು ಇದು ಸಿಂಪರಣೆ ಕೆಲಸ ಮಾಡ್ತಾಯಿದ್ದೀವಿ. ಜೈವಿಕ ನಿಯಂತ್ರಣ ಅಂದರೆ ಜೈವಿಕ ಜೀವಾಣುಗಳಿಂದ ನಾವು ನುಸಿ ರೋಗ ಬಾಧೆಯನ್ನು ತಡೆಗಟ್ಟುವಂತಹ ಕೆಲಸ ಇವತ್ತು ನಾವು ನಮ್ಮ ವಿಜ್ಞಾನಿಗಳು ಯಾವ ರೀತಿ ಮಾರ್ಗದರ್ಶನ ನೀಡಿದ್ದಾರೋ ಅದೇ ಮಾರ್ಗದರ್ಶನದ ಆಧಾರದ ಮೇಲೆ ನಾವಿವತ್ತು ಸಿಂಪರಣೆ ಕೆಲಸ ಮಾಡ್ತಾಯಿದ್ದೀವಿ. ಅವರು ಬೆಳಗ್ಗೆ 9ರಿಂದ 10 ಗಂಟೆ ಆಜುಬಾಜಲ್ಲಿ ಸಿಂಪರಣೆ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದರು. ನಾವು ಅದೇ ರೀತಿ ಮಾಡ್ತಾಯಿದ್ವಿ. ಇನ್ನೂ ಸ್ವಲ್ಪ ಸ್ಪೀಡ್ ಇಟ್ಕ, ಪರವಾಗಿಲ್ಲ, ಜೀವಾಣು ಅದು ಏನಾಗಲ್ಲ, ಸ್ಪೀಡ್ ಇಟ್ಕ. ಕ್ರಿಮಿನಾಶಕ ನೆಲಕ್ಕೆಲ್ಲ ಬೀಳಗಂಟ ಹೊಡಿತೀರಿ, ಜೀವಾಣುನ ನೆಲಕ್ಕೆ ಬಿದ್ದರೆ ಏನಾಗ್ತದೆ? ಗಿಡ ಸುತ್ತ ಚೆನ್ನಾಗಿ, ಗಿಡದ ಮೇಲೆ ಎಲ್ಲ ಚೆನ್ನಾಗಿ ಸ್ಪ್ರೇ ಆಗಲಿ. 2 ಹಂತದಲ್ಲಿ ಸಿಂಪರಣೆ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ಮೊದಲ ಸಿಂಪರಣೆಯಾಗಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ಒಂದು 15ರಿಂದ 20 ದಿವಸ ಒಳಗಡೆ ಇನ್ನೊಂದು ಸ್ಪ್ರೇ ಕೊಟ್ಟು ತದನಂತರ ಒಂದು 20 ದಿವಸ ಕಾಲಾವಕಾಶ ಕೊಟ್ಟು ನಾವು ರೇಷ್ಮೆ ಹುಳುಗೆ ಬಳಸೋಂಥ ಕೆಲಸ ಮಾಡ್ಕೋತೀವಿ.